ಹಾಯ್ ಇದು ಭಾನುವಾರದ ಮಿನಿ ವ್ಲಾಗ್. ಇವತ್ತು ಪ್ರತಿದಿನದ ಥರನೇ ದಿನನ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ತಮ್ಮ ಶಬರಿಮಲೆಗೆ ಹೋಗ್ತಾ ಇದ್ರು. ಪ್ರತಿ ವರ್ಷವೂ ಕೂಡ ಹೋಗ್ತಾ ಇರ್ತಾರೆ. ಹಂಗಾಗಿ ಸ್ವಲ್ಪ ನಾನು ಬೇಗನೆ ಎದ್ದು ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸ್ವೀಟ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಒಟ್ಟಿಗೆ ಹೋಗೋದ್ರಿಂದ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡಿಕೊಟ್ಟು ಕಳಿಸ್ತೀನಿ. ಹೋಗೋ ದಾರಿಲಿ ಎಲ್ಲರೂ ತಿನ್ಕೊಳ್ತಾರೆ ಅಂತ ಹೇಳಿ. ಇನ್ನು ಈ ಸಲ ರವಾ ಬಾದಾಮ್ ಬರ್ಫಿ ಕೇಳಿದ್ರು, ಅದನ್ನೇ ಮಾಡಿದ್ದೀನಿ. ಹಾಗೆ ನಾಗರ ಹಬ್ಬಕ್ಕೆ ನಮ್ಮ ಕಡೆ ಒಂದು ವಿಶೇಷವಾದ ಚಿಲ್ಕಾವರೆ ಅನ್ನ ಮಾಡ್ತಾರೆ. ಇವತ್ತಿನ ತಿಂಡಿಗೆ ಅದನ್ನೇ ಮಾಡ್ತಾ ಇದ್ದೀನಿ. ಇದನ್ನ ಮಾಡ್ಲಿಕ್ಕೆ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರುಮೆಣಸಿನಕಾಯಿ, ಚಕ್ಕೆ, ಕಾಯಿ, ಟೊಮೊಟೊ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 1 ಕಪ್ ಚಿಲ್ಕಾವರೆ, 1 ಕಪ್ ಮಸಾಲೆ, 1 ಕಪ್ ಅಕ್ಕಿ ತಗೋಬೇಕು. ಇನ್ನು ಇವಾಗ ಒಂದು ಕಡಾಯಿಗೆ ಎಣ್ಣೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಅರಿಶಿನ, ಉಪ್ಪು ಹಾಕಿ ಹುರ್ಕೊಂಡು ಅದಕ್ಕೆ ಚಿಲ್ಕುಸಿಟ್ಟಿರೋ ಅವರೆಕಾಳು ಹಾಕಿ ಅವರೆಕಾಳು ದಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ರುಬ್ಬಿರೋ ಮಸಾಲೆ, 2 ಕಪ್ ನೀರು, 1 ಕಪ್ ಅಕ್ಕಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅನ್ನ ಒಂದು 3/4 ಭಾಗ ಬೆಂದ್ಮೇಲೆ ದಮ್ ಕಟ್ಟಿದ್ರೆ ಚಿಲ್ಕಾವರೆನ ರೆಡಿ ಆಗುತ್ತೆ. ಇನ್ನು ಪೂಜೆ ಮುಗಿಸ್ಕೊಂಡು ಬಂದು ನಿನ್ನೆ ಊರಿಂದ ಬರುವಾಗ ಒಂದು ಬಿಗ್ ಅಮೌಂಟ್ನು ಕೂಡ ಕಳ್ಕೊಂಡು ಬಂದಿದ್ದೀನಿ. ವ್ಲಾಗ್ ಅಪ್ಲೋಡ್ ಆಗಿದೆ.